ಇನ್ನೂ ಬಹಳ ಜನ ಇದರಲ್ಲಿ ಇಂಟ್ರಾಕ್ಷನ್ ಬೇಕಾದಂಥ ಒಂದು ದೊಡ್ಡ ಸಭೆ. ನನಗೆ ಮದುವೆ ಮನೆಯಲ್ಲಿ ಬೈದ ಡಾಕ್ಟರ್ ಜೊತೆಯಲ್ಲಿ ಸಂಜೆ 7 ಗಂಟೆಗೆ ಒಂದು 10 ನಿಮಿಷ ಟೈಮ್ ಕೊಡಿ. ಅವ್ರು ಬೈದಿದ್ದೆ, ನನ್ನನ್ನು ಪ್ರೀತಿ ಮಾಡಿದ್ದಲ್ಲ. ಅವರು ಮನೆಗೆ ಹೋದಾಗ ನಾನು ಬಿಡುವಾಗ ರಾತ್ರಿ 9:30. ಈ ಕಾನೂನುಗಳನ್ನ ಒಂದಂತೂ ಸತ್ಯ, ಏನು ಡಾಕ್ಟರ್ ವಿಠಲ್ ಹೆಗ್ಡೆ ಹೇಳಿದ್ರು, ಯಾವುದೇ ರೈತರು ಎಚ್ಚೆತ್ಕೊಂಡಿಲ್ಲ. ಯಾವುದೇ ರೈತರು ನನ್ನನ್ನು ರಾಜಕಾರಣಿಯಿಂದ ಹೊರಡೆ ಬಿಟ್ಟು, ನಾನೊಬ್ಬ ರಿಸರ್ಚ್ ನಾನು ಅವರು ಬಂದು ಹೇಳಿದ ಒಂದು ಏನಂದ್ರೆ 1995-2002 ಗೋದಾವರ್ಧನ್ ವರ್ಮನ್ ತಿರುಮಲಪಾಡು ಅವರೊಬ್ಬ RF ರಿಟೈರ್ಡ್ ಫಾರೆಸ್ಟ್ ಆಫೀಸರ್. ನನಗೆ ಇವರಿಗೆ ಕೇಸ್ ಕೊಟ್ಟಾಗ ನಾನು ಆ ಕೇಸನ್ನು ಸಂಪೂರ್ಣವಾಗಿ ತಗೊಳ್ಳಿಕ್ಕೆ ಹೋಗ್ತೇನೆ. ನಾನು ಡೌನ್ಲೋಡ್ ಮಾಡಿರುವಂತ ಪೇಪರ್ಗಳು ಇವರು ನನಗೆ ಹೇಳಿದ್ರು. 1997 21-2228 1997 1236 ಆ ಥರ 17 ಕೇಸನ್ನು ಡೌನ್ಲೋಡ್ ಮಾಡ್ತೇನೆ. ಮೊನ್ನೆ 4ನೇ ತಾರೀಕು ಮಾರ್ಚ್ 2025 ಒಂದು ಹೇಳುತ್ತೆ ಸುಪ್ರೀಂ ಕೋರ್ಟ್, ಇಟ್ ವಾಸ್ upheld by the 1996 12/12/1996 ಕೇಸನ್ನು ಅಪೆಲ್ಡ್ ಮಾಡಿಬಿಡ್ತದೆ. ದುರಾದೃಷ್ಟ ಏನಂದ್ರೆ ಯಾವುದೇ ರೈತ ಇದರಲ್ಲಿ ಅವನೊಬ್ಬ ಪಾರ್ಟಿ ಅಲ್ಲ, ಅವನು ಆಗ್ಲಿಲ್ಲ, ಇನ್ಕ್ಲೂಡ್ ಆಗಲೇ ಇಲ್ಲ. ಯಾವುದೇ ಒಂದು ಅಡ್ವೊಕೇಟ್ಸಿ ಇದರಲ್ಲಿ ಮಾಡಲೇ ಇಲ್ಲ. ಈಗ ನಾನು ಸಣ್ಣ ಉದಾಹರಣೆ ನಿಮಗೆ ಹೇಳಿದೆ, ಶಂಕರ್ ರೈಸ್ ಮಿಲ್ 101 ವರ್ಷದಿಂದ ಇದೆ. ಏನು ಗಂಟೆ 101 ವರ್ಷ ನೀವೆಲ್ಲ ಇಂಡಸ್ಟ್ರಿ ಇದೆ, ಎಲ್ಲದೂ ಇದೆ. ಇವತ್ತದು ಏನ್ ಹೇಳ್ತಾರೆ ಡೆಫಿನೇಷನ್ ಸೊಪ್ಪಿನ ಬೆಟ್ಟ ಇತ್ತು, ಫಾರೆಸ್ಟ್ ಆಕ್ಟ್ 1927 ಅದು ಸೊಪ್ಪಿನ ಬೆಟ್ಟ ಇತ್ತು ಅಂತ ಹೇಳುತ್ತೆ. ನೀವು ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಿ, ಮುನ್ಸಿಪಲ್ ಹೇಳುತ್ತಾ ಇದೆ ಇಲ್ಲಿ ಇಂಡಸ್ಟ್ರಿ ಅಂತ, ಬಟ್ ಫಾರೆಸ್ಟ್ ಆಕ್ಟ್ ಈಸ್ ದ ಡಿಫರೆನ್ಸ್. somewhere nobody has understood what is the forest act. ಯಾರಿಗೆ ಅರ್ಥನೇ ಆಗಿಲ್ಲ. ಇದಕ್ಕೆ ನಾನು ಈ ಒಂದು ಸಂವಾದನ ವಿಠಲ್ ಹೆಗ್ಡೆಯವರ ಜೊತೆಯಲ್ಲಿ ಜೋಡಿಸ್ಲಿಕ್ಕೆ ಕಾರಣನೂ ಇಷ್ಟೇ. ಯಾಕೆ ಶೋಭಿತ್ ಅವ್ರನ್ನ ಜೋಡಿಸ್ದೆ, ಯಾಕೆ ಪ್ರಕಾಶನ ಜೋಡಿಸ್ದೆ, ಯಾಕೆ ಇವ್ರನ್ನ ಮಲ್ನಾಡ್ ನ್ಯೂಸ್ ಅವ್ರನ್ನ ಜೋಡಿಸ್ದೆ ಅಂದ್ರೆ, ನೀವೆಲ್ಲರೂ ಎಲ್ಲೋ ಒಂದು ಕಡೆ ಸುಬ್ಬಣ್ಣ ಇದ್ರ ಬಗ್ಗೆ ನೀವು ಸಂಪೂರ್ಣ ಇದು ಯಾರು ಮಾಡಬಾರ್ದು. ಒಂದು ಸಂಘಟನೆ ಮಾಡ್ಲಿಕ್ಕಾಗಲ್ಲ, ದಯವಿಟ್ಟು ಒಂದು ಸಂಘಟನೆ ಹೆಸರಿನಲ್ಲಿ ಯಾರು ಮಾಡಕ್ಕಾಗಲ್ಲ. ಏನ್ ರಾಮಚಂದ್ರಣ್ಣ ಅವರಿಗೆ ಗೊತ್ತಿದೆ, ನನ್ನ ಹತ್ರ 500 ಕೋಟಿ ಇದೆ ಅಂದ್ರೂ ಮಾಡಕ್ಕಾಗಲ್ಲ. ಇದ್ರ ಹಿಂದೆ ಅಂತ ಹೇಳ್ತೀನಿ, ಮಣಿಪುರ ಎಸ್ಟೇಟ್ ಯಾರ ಜಮೀನು ಯಾರ್ದು ಅಂತ ಇನ್ನೂ ಗೊತ್ತಾಗಿಲ್ಲ. ಫಾರೆಸ್ಟ್ ಆಕ್ಟ್ ಯಾವ ತರ ಅಂದ್ರೆ ಅದರ ಕ್ರಿಮಿನಲ್ ಕೇಸಸ್ ಯಾವ ರೀತಿ ಕ್ಲಚಸ್ ಹಾಕಂತ ಕಂಪ್ಲೀಟ್ ಅವನನ್ನು ಬೈಂಡ್ ಮಾಡಿ ಅವನು ಒಳ ಹಾಕ್ಬಿಡುತ್ತೆ ಸರ್. ನನಗೆ ಇದು ಯಾತಕ್ಕೆ ಇದೀನಿ ಅಲ್ಲಿ ನನಗೆ ಎಚ್ಚೆಚ್ಚೋದು ಅಂದ್ರೆ, ನಾನು ಆಕ್ಚುಲಿ ಅವ್ರ ಮನೆಗೆ ಅಲ್ಲಿ ಸಿಗದೇ ಇದ್ರೆ ನನ್ನಷ್ಟಕ್ಕೆ ನಾನು ಹೆಚ್ಚಿನ ಲೀಡರ್ಸ್ ಎಲ್ಲ ನಾವೆಲ್ಲ ಏನ್ ಮಾಡೋದು ಅಂದ್ರೆ ಹೆಡ್ಲೈನ್ ಓದಿ ಮಾತಾಡ್ಬಿಡೋದು. ಅದಕ್ಕೆ ಒಂದು ಅವನೊಬ್ಬ ಸನ್ಯಾಸತ್ವ ತಗೊಂಡ್ರೆ ಮಾತ್ರ ಆಗುತ್ತೆ, ನಾನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ನಾನು ಇನ್ನೊಂದು ದಾರಿಯಲ್ಲಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಒಂದು ರೂಪರೇಖೆ ಕೊಡಬೇಕು ಅನ್ನೋದೇ ನನ್ನ ಉದ್ದೇಶದ ಮೂಲ. ಏನು ಗೋಪಾಲಣ್ಣ, ನಾವೆಲ್ಲರೂ ಮಾತಾಡೋದು ಬೇರೆ, ಹೌದು ನೀವು ಹೇಳ್ತೀರಿ 2 ಗುಂಟೆ ಕೊಡ್ಲಿಕ್ಕಿಲ್ಲ, ನಾವು ಇಲ್ಲಿ ಹೋಗಿ ಮಾತಾಡೋದು ಸ್ಟ್ರೈಕ್ ಮಾಡೋದೆಲ್ಲ ಯಾರಿಗೆ ಅಂದ್ರೆ ಅದಕ್ಕೆ ಲೀಸ್ ಕೊಡ್ತಾರೆ 50 ಎಕರೆ 100 ಎಕರೆಗೆ ಅಂತ, ಸಂಬಂಧನೇ ಇಲ್ಲ ಅಲ್ಲಿ. ಈಗ ಡಾಕ್ಟರ್ ಒಂದು ಮಾತು ಹೇಳಿದ್ರು, ಎಲ್ಲೋದು ಅಡ್ರೆಸ್ ಮಾಡುವಾಗ 500 ಜನ ಇದ್ರು, ಅದ್ರಲ್ಲಿ ನನ್ನಂದಾಗಿ ಯಾರು ಬೆನಿಫಿಷಿಯರ್ 50 ಜನನೂ ಇರಲ್ಲ ಅಲ್ಲಿ. ಸರಿ ಸೆಟ್ರೇಲಿ ಸರಿ ಚಪ್ಪಾಳೆ ಹೊಡೆದು ಹೊರಟ ಅಷ್ಟೇ. ಇದು ಟಫ್ ಇದೆ. ನಾವು ಈಗಿನ ಒಂದಂತೂ ಸತ್ಯ, ಇಬ್ರು ಬಹಳ ಚೆನ್ನಾಗಿದ್ದಾರೆ, ಬಟ್ ಅವ್ರು ಏನು ಮಾಡಕ್ಕಾಗಲ್ಲ ಅನ್ನೋದನ್ನು ವಿಠಲ್ ಹೆಗ್ಡೆ ಹೇಳಿದ್ದಾರೆ. ಒಂದು ನಾಗರಾಜ್ ಇವತ್ತಿನ ಜಿಲ್ಲಾಧಿಕಾರಿ, ನಾನು ಮೊನ್ನೆ ಅವ್ರು ಬಂದಾಗ ಇದೆಲ್ಲ ಪೇಪರ್ನ ನಾನು ತಗೊಂಡೋಗಿ ಅವ್ರಿಗೆ ಸಬ್ಮಿಷನ್ ಮಾಡಿದ್ದೀನಿ. ಏನಂದ್ರೆ FCA ಏನ್ ಹೇಳ್ತು ಅಂತೇಳಿ. ಏನು FCA ಅಂದ್ರೆ ಫಾರೆಸ್ಟ್
ಕನ್ಸರ್ವೇಷನ್ ಆಕ್ಟ್ ಅಂತ FC ಏನು ಹೇಳುತ್ತೆ ಅನ್ನೋದನ್ನ ಹೇಳಿದ್ದೀನಿ. CEC ಏನು ಹೇಳುತ್ತೇನೋ ಹೇಳಿದ್ದೇನೆ. ಏನ್ರಲ್ಲಿ ಸೆಂಟ್ರಲ್ ಎಂಪವರ್ ಕಮಿಟಿ ಏನು ಹೇಳಿದೆ ಅನ್ನೋದನ್ನ ಹೇಳಿದ್ದೀನಿ. ಯಾಕೆ PI ಅದಕ್ಕೆ ಅವರು ಅಷ್ಟು ಹೊತ್ತು ನನ್ನ ಹತ್ರ ಮಾತಾಡಿದ ಮೇಲೆ ಹೇಳಿದ್ರು ಇದಕ್ಕೊಂದು ತಾತ್ವಿಕ ಅಂತ್ಯ ಕೊಡಬೇಕು ಅಂತ ಇದ್ರೆ ರಾಜಕಾರಣಿ ನೀವು ಬಂದು ಹೆಚ್ಚು ನಿಮ್ಮ ಹತ್ರ ನಾನು 5 ನಿಮಿಷ ಮಾತಾಡ್ಬೋದು. ನೀವು ಒಬ್ರು ಯಾರು ಅಲ್ಲ, ಸೋತವರು. ನೀವು ಬಹಳ ನಿಯರ್ ಇದ್ದವ್ರ ಹತ್ರ ನಿಮ್ಮ ಅಷ್ಟೊತ್ತು ಮಾತಾಡಕ್ಕಾಗಲ್ಲ. ಗೆದ್ದವ್ರ ಹತ್ರ ಇನ್ನೂ ಕಷ್ಟ ಇದೆ. ನಾವು ಯಾರ್ದು ಹೆಸರು ಇಡೀ ರಾಜ್ಯದ ಅವ್ರು ಯಾಕಂದ್ರೆ ಅವ್ರು ಇಡೀ ಜಿಲ್ಲೆ ಬಗ್ಗೆ ಮಾತಾಡ್ತಾರೆ. ಅವನೊಬ್ಬ KS ಆಗಿ AS ಆಗಿ ಮಾಡ್ತಾರೆ, ಒಬ್ಬ ರೈತ. ಶಿವಕುಮಾರ್ ಈಗ ಇಲ್ಲಿನ DFO. ಏನೋ ಒಂದು ಮಾಡ್ಬೇಕಂತ ಆಸೆ ಇದೆ. ಆದರೆ ಯಾಕೆ ಇವತ್ತು ನಾನು ಬೆಂಕಿ ಹಚ್ಚಿದ್ದೀನಿ ಅಂದ್ರೆ ಎಲ್ಲಿ ಕೂತಿದ್ದೀರಲ್ಲ ನಿಮ್ ಯಾರ ಜಮೀನು ನಾಳೆ ಇಲ್ಲಿಗಲ್ ಅಂತ ಹೇಳ್ಬೋದು. SIT 24 ಹೇಳುತ್ತೆ ಅಂದ್ರೆ 1983 ಮೇಲೆ ಯಾರು ಸಾಗುವಳಿ ಚೀಟಿ ಕೊಟ್ಟಿರಿ ಯಾವುದೇ ಇದಾಗಿರೋ ಇಲ್ಲಿಗಲ್ ಅಂತ ಹೇಳಿದೆ SIT. 426 ಜನ ಮಾತ್ರ ನಮ್ಮ ಅಧ್ಯಕ್ಷರಿಗೆ ಜನ ಸಿಕ್ಕಿದ್ದಾರೆ. 426 ನಿಮ್ಮನ್ನು ಕಾಯ್ತಲ್ಲಿ ಹೊರಡ ಕೂತ್ಕೊಂಡಿದ್ದಾರೆ. ಇಲ್ಲ ಉಮೇಶ್ ಅಂತಿದ್ದಾನೆ ಕೂತ್ಕೊಂಡಿದ್ದಾರೆ. ನಿಮ್ಮನ್ನು ಕಾಯ್ಕೊಂಡಿದ್ದಾರೆ, ನನಗೊಂದು ಸ್ಯಾಂಕ್ಷನ್ ಮಾಡಿಕೊಡ್ತಾರೆ. SIT ಟಾಸ್ಕ್ ಫೋರ್ಸ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮೂರೇ ಜನರ ಟೀಮ್ DC DFO ಕನ್ಸರ್ವೇಟಿವ್. ಅದಕ್ಕೆ ಅವತ್ತು ಒಂದು ಮಾತು ಹೇಳಿದಾಗ ನನಗೆ ಸ್ವಲ್ಪ ಆಸೆ ಉಂಟು. ಏನಂದ್ರೆ ಸುಧಾಕರ್ ಶೆಟ್ಟಿ ನೀವೇನಾದ್ರೂ ಒಂದು ಸ್ವಲ್ಪ ಕುಮಾರಣ್ಣವರಿಗೆ ಇಂಪ್ರೆಸ್ ಮಾಡಿದ್ರೆ ಇದಕ್ಕೆ ಸರಿಯಾದ ವಾದ ಮಂಡಿಸಬಹುದು ನೋಡಿ ಅಂತ. ಆದ್ರೆ ಕುಮಾರಣ್ಣವರಿಗೆ ಏನಾಗತ್ತೆ ಅಂತ ಹೇಳಿದ್ರೆ ನಮ್ಮ ವೀಕ್ನೆಸ್ ಏನಾಗುತ್ತೆ ಪಾಲಿಟಿಕ್ಸ್ ಪಾರ್ಟಿಯಲ್ಲಿ ನಾವು ಸರ್ ಆಯ್ತಾಯ್ತು ಚಟ್ರ ಅದನ್ನು ಮಾಡ್ಕೊಡ್ತೀನಿ ಅನ್ನುವಂಥ ಎಲ್ಲಾ ಲೀಡರ್ಗಳು ಯಾರ್ದೇಕೆ ಹೋದ್ರೆ ನಾವು ವಾದ ಮಾಡಕ್ಕಾಗಲ್ಲ, ಕನ್ವಿನ್ಸ್ ಮಾಡಕ್ಕಾಗಲ್ಲ. ಅದಕ್ಕೆ ನಾವೇನು ನಮ್ಮ ಪಾರ್ಟಿ ಬಿಟ್ಟು ಎಲ್ಲರೂ ಸೇರಿ ಒಂದು ಸರಿಯಾದ ಟೀಮ್ ಕುಮಾರಣ್ಣ ಇವತ್ತಿಗೆ ನೀವು ಟೈಮ್ ಕೊಡ್ಲಿಕ್ಕೆ ತಯಾರಿದ್ದಾರೆ. ನೀವು ಅವ್ರು ಓಡೋಡ್ತಿರುವಾಗ ಒಂದು ಓಡೋಗಿ ಒಂದು ಫಾರಂ ಕೊಟ್ರೆ ಆಯ್ತು ಚೆನ್ನಾಗಿದೆ ಅಂತ ಹೇಳಿ ಆಯ್ತು ಖಂಡಿತ ನಾನು ನೋಡ್ತೀನಿ ಅಂತ ಹೇಳ್ತಾರೆ. ಕುಮಾರಣ್ಣವರಿಗೆ ನಾವು ಒಂದು ನಿಮ್ಗೊಂದು ಗಮನಕ್ಕೆ ತರೋದು, ನಾನು ಸರ್ವಪಕ್ಷದ ನಿಯೋಗನ ಕುಮಾರಣ್ಣವರು ಇಲ್ಲಿ ಅಧಿಕಾರದಲ್ಲಿ ಇದ್ದಾಗ ನಾವು ಕರ್ಕೊಂಡೋಗಿ ಅವರಿಗೊಂದು ಬಹಳ ದೊಡ್ಡ ಇಂಪ್ರೆಸ್ ಮಾಡ್ಬೇಕು ಅಂತ ಆಗ ನನಗೇನು ಇಲ್ಲದೆ ಇರೋದು ಅಂದ್ರೆ ತಲೆಯಲ್ಲಿ ಈ ನಾಳೆ ಬಗ್ಗೆ 22ನೇ ನಾವೇನೋ ಹಣ ನಮ್ದೆಲ್ಲ ಉಳಿಸ್ಕೊಡ್ರಿ ಕೂಡಲೇ ಫಾರೆಸ್ಟ್ ಆಫೀಸರ್ ಕರೆದು ಅದೇನೋ ಮಾಡ್ಕೊಡ್ರಿ ಅಂತ. ಬಟ್ ಅದಲ್ಲ, ನೀವು ಮೊನ್ನೆ ಈಗ ಮಾಡ್ತಿದ್ದೀವಲ್ಲ ಅಂಡ್ ಇದು ಈ ತರ ಆಗತ್ತೆ ಅನ್ನೋದನ್ನ ನಾವು ಎಕ್ಸ್ಪ್ಲೈನ್ ಮಾಡೋರು ಬೇಕಾಗಿದೆ. ಇವತ್ತು ನಾನು ಈ ಟೀಮ್ ಮಾಡುವಾಗ ಯಾವುದೇ ಒಂದು ನಾನು ನಮ್ಮ ಕಮಿಟಿ ಅದೇನು ಅಂತ ಖಂಡಿತ ಇಲ್ಲ. ಈ 9 ಜನ ಕಳಸಪ್ಪಣ್ಣನ ಅಧ್ಯಕ್ಷತೆಯಲ್ಲಿ ಒಂದು ಟೀಮ್ ಮಾಡಬೇಕು. ಕಳಸಪ್ಪಣ್ಣವರಿಗೆ ಗೊತ್ತಿಲ್ಲ ಇವ್ರು ಏನ್ ಮಾತಾಡ್ತಿದ್ದಾರೆ, ಏನ್ ಮಾಡ್ಬೇಕಿದೆ, ಏನ್ ಮಾಡ್ತಿದ್ರು. ಇವತ್ತು ಮಧ್ಯಾಹ್ನ ಬಂದು 1 ಗಂಟೆ ಮಾತಾಡಿದ್ಮೇಲೆ ಇದು ಸ್ವಲ್ಪ ಆಳ ಇದೆಯಲ್ಲ ಅಂತ ಅನಿಸಿದೆ. ಅದಕ್ಕೆ ಒಂದಂತ ಸತ್ಯ ಸ್ನೇಹಿತರೆ, ಈಗ ರತ್ನಾಕರ ಹೆಗಡೆ ಹೇಳ್ಬಹುದು, ನಿಮ್ಮ ತಾತನ ಜಮೀನು ನಮ್ಮ ಅವ್ರು ಹೇಳಿದ ಜಮೀನು ಸತ್ಯ. ನಿಮಗೆ ನೆನಪಿದೆ ಶೋಭಿತ್ ಅವರೇ, ರಾಮೇಗೌಡರು ಕುಡಿಸೆಟ್ರು ನಿಮ್ಮ ತಂದೆಯವರು ಮೂರೇ ಜಮೀನಿದೆ. ನಮ್ಗೆ ಹೊಡೆದಾಟ ನಮಗೂ ನಿಮ್ಗೆ ಇದ್ದಿದ್ದು. ರಸ್ತೆ ಬದಿ ಆ ಕಡೆ ನಮ್ದು ಅಂತಿದ್ರಿ, ನಾವು ಈ ಕಡೆ ನಮ್ದು ಅಂತಿದ್ದು. ನಾವು ಇದೇ ಮೂರೇ ಕುಟುಂಬ. ನಾವು 45 ಎಕರೆ ಭತ್ತನೇ ಬೆಳಿತಿದ್ದೆವು. 3 ಕುಟುಂಬ ಹೊಡೆದಾಟ ಮಾಡ್ತೀವಿ. ಇವತ್ತು ನಾವು ಹೊಡೆದಾಟ ಮಾಡಿ ಉಳಿಸ್ಕೊಂಡಿದ್ರೆ ನಮ್ಮ ಮನೆ ಬಾಗಿಲಿಗೆ ಮುಂದೆ RF ಅಂತ ಬೋರ್ಡ್ ಹಾಕಿ ನಾವು ಬಿಟ್ಕೊಟ್ಟು ಆರಾಮಾಗಿ ಹೊರಡೆ ನಮ್ಮ ಜಮೀನು ಉಳಿಸ್ಕೊಂಡ್ರೆ ಸಾಕು ಅನಿಸಿದೆ. ಅದಕ್ಕೆ ನಾನು ಹೇಳೋದು, ನಾವು ಎಷ್ಟು ಒತ್ತುವರಿ ಅಲ್ಲ, ನಿಮ್ ಜಮೀನು ನಿಮ್ಮ ಹತ್ರ ಇರೋ ಜಮೀನು ನಿಮ್ದಲ್ಲ ಅಂತ ಹೇಳಿದೆ ಸರ್ಕಾರ. ಈಗ ನಿಮ್ಮ ಹತ್ರನೇ ಇರುವ ಜಮೀನು ನಿಮ್ದಲ್ಲ ಅನ್ನೋದನ್ನ ಸರ್ಕಾರ ಹೇಳಿದೆ, ಕಂಪ್ಲೀಟ್ ಹೇಳಿದೆ. ಈಗ ನಮ್ಮಲ್ಲಿ ಒಂದಿದೆ ಚಂದನ ಕೋಟೆ ಅಂತ ಹೇಳಿ ಅಂದಿದೆ, ಇಲ್ಲಿ ನಮ್ಮ NR ಪುರದಲ್ಲಿ ಆ ದಿನೇಶ್ ಇರೋ ಮನೆ ಏರಿಯಾ ಅಲ್ಲ, ಆ JCB ದಿನೇಶ್, ಅದನ್ನು ಯಾರಿಗೂ ಮಾರಕ್ಕಾಗಲ್ಲ. ನೀವು 370 ಮನೆ ಇದೆ ಸೆಂಟ್ ಸೇಲಿ, ಯಾರು ಮಾರಕ್ಕಾಗಲ್ಲ ಸರ್. ಅದೇನಂದ್ರೆ ಅದೇನಂದ್ರೆ ಯಾವಾಗಲೂ ಕಡೆ ಅದನ್ನ ಇದನ್ನ ಮಾಡಿದ್ರಂತೆ, ಏನು ಗಂಧದ
ಅರಣ್ಯ ಮಾಡಿದ್ದಾರೆ ಅಂತ ಎಲ್ಲ ಮನೆ ಶ್ರೀಗಂಧಮೇಶ್ವರ ಯಾರಿಗೂ ಮಾರಕ್ಕೆ ಆಗಲ್ಲ ಸರ್. ಅದು ಅವ್ರು ಕೂಲಿನೇ ಮಾಡ್ಬೇಕು ಬಿಟ್ರೆ ಅಲ್ಲಿ ಎದ್ದು ಹೋಗ್ಬೇಕಷ್ಟೇ. ಈ ಕೆಲವು ಈ ತರದ್ದು ಸುಮಾರಿದೆ. ಇದಕ್ಕೆ ಒಂದು ರೂಪರೇಖೆ ಕೊಡಲಿಕ್ಕೆ ಒಂದು ಕವಿಗಳೇ ಒಂದು ದಾರಿ ಮಾಡಿದ್ದೀವಿ. ನೀವೆಲ್ಲರೂ ಕಾದಿದ್ರಿ. ನಾನು ಆಕಸ್ಮಿಕ ಇವರಿಗೆ ಮೊದಲೇ ಸ್ಪೀಚ್ ಕೊಟ್ಟಿದ್ರೆ ಏನಾಗಲಿಲ್ಲ, ಎಲ್ಲ ಹೋಗ್ಬಿಡ್ತಿದ್ರು. ರಾಜ್ಕುಮಾರ್ನ ಕೊನೆಯವರೆಗೆ ಕೂರಿಸ್ಕೊಳ್ಳೋದು ಸ್ಪೀಚ್. ವಾಸ್ತವಿಕತೆ ಇದನ್ನ ನನಗೆ ಯಾಕಂದ್ರೆ ಏನೋ ಒಂದು ರೂಪ ಕೊಡ್ಬೇಕಂತಿದೆ. ವೆಂಕಟೇಶ್ ಅಣ್ಣ, ರಾಮಶಮಣ್ಣ, ಅನಿಲ್, ನೀವು ಯಾರು ಕೆಳಗಡೆ ಮುಂದ್ಗಡೆ ಭರತ್ ಎಲ್ಲ ಮೊಬೈಲ್ ಇಲ್ಲೇ ಇದ್ದಾರೆ. ಈಗ ಎಲ್ರು ನೀವು ಯಾರಿದ್ದೀರೋ ರಾಜಕಾರಣ ಬಿಟ್ಟು ದಯವಿಟ್ಟು ರಾಜಕಾರಣ ಯೋಚನೆ ಮಾಡಬೇಡಿ. ಅದಕ್ಕೆ ನಾನು ನೆನ್ನೆನೆ ಒಂದು ಮಾತು ಹೇಳಿದ್ದೆ. ನಾನು ಸ್ಟೇಜ್ ಆಗ್ತೀನಿ ಹೊರತು ಮೈಕ್ ಆಗಲ್ಲ, ನಾನೊಬ್ಬ ಆಕ್ಟರ್ ಆಗಲ್ಲ, ಅಲ್ಲಿ ಎರಡೂ ಆಗಲ್ಲ ಅಂತ ಹೇಳಿದೆ. ಮೈಕ್ ಅಂದ್ರೆ ಮೈಕ್ ನೀವು ಆಗ್ಬೇಕು, ಆಕ್ಟರ್ ಅಂದ್ರೆ ನೀವು ಪ್ರೆಸೆಂಟ್ ಮಾಡ್ಬೇಕು. ನಾನು ಸ್ಟೇಜ್ ಮಾಡ್ಕೊಳ್ಳಿ ನನಗೆ ಬಹಳ ಇಂಟ್ರೆಸ್ಟ್ ಇದೆ. ಕಾರಣ ಏನಂದ್ರೆ ಸಾವಿರಾರು ಜನ ಬೀದಿ ಬಂದ್ಬಿಡ್ತಾರೆ. ಏನ್ ನಮ್ದು ಇದೆಯಲ್ಲ ಸರ್, ನೆಕ್ಸ್ಟ್ ಜನ ನಾವು ಮಾಡಿರಲ್ಲ. ನಾನು 45 ಎಲ್ಲ ಉಂಡೆ ಸರ್ವೆ ನಂಬರ್ ಫೋರ್ಡ್ ಮಾಡ್ಲಿಕ್ಕಾಗಲ್ಲ. ಇವತ್ತು 177 ನಿಮ್ದು ಫೋರ್ಡ್ ಮಾಡ್ಲಿಕ್ಕಾಗಲ್ಲ, 177 ಮಾಡಕ್ಕಾಗಲ್ಲ. ನಾನು ಅನುಭವಿಸಿದ್ದೇನೆ ಮೈಸೂರಿನಲ್ಲಿ. ಏನಂದ್ರೆ ನಾನು 45 ಸರ್ವೆ ನಂಬರ್ಲಿ 200 ಎಕರೆ ಇತ್ತು. ಅವರೊಬ್ಬರು ರೈತರಲ್ಲ ಅದು. ನಾನು ಖಾಲಿ ಈ ತೆಂಗು ಬೀಳೋದಿದೆಯಲ್ಲ, 450 ತೆಂಗು ಬೀಳ್ಬೇಕಾದ್ರೆ 1120 ಮರ. ಇದು ಇಲ್ಲಿಂದ ಹೋದವನು ರೈತನೇ. ಆದ್ರೆ ನನಗೆ ಈ ಸಮಸ್ಯೆ ಇಲ್ಲ ಅಲ್ಲಿ. ಇಷ್ಟು ಇದು ಮಲೆನಾಡಿಗೆ ಬಂದ ಸಮಸ್ಯೆ ಬಿಟ್ಟು ಮೈಸೂರಿಗೆ ಬಂದ ಸಮಸ್ಯೆ ಅಲ್ಲ. ಬಹಳ ದೊಡ್ಡ ಸಮಸ್ಯೆ ಇದೆ. ನೀವು ಮಾಡದೇ ಇದ್ರೆ ನಿಮ್ ಮಗಳು ಅಮೆರಿಕದಲ್ಲಿರೋಳು ಜಮೀನು ಹಾಗೆ ಬಿಟ್ಬಿಡ್ತಾಳಿದೀಯ, ನನಗೆ ಯಾವನಿಗೆ ಬೇಕು ಈ ಕೋರ್ಟ್ ಕೇಸ್. ಮೊಮ್ಮಗ ಮುಟ್ಟೋದೇ ಇಲ್ಲ, ಯಾವ ಮೊಮ್ಮಗನು ಬಿಟ್ಟು ಮುಟ್ಟೋದಿಲ್ಲ. ನಾನೊಂದು ಆರ್ಟಿಕಲ್ ಬರ್ದಿದ್ದೀನಿ ಅಂದ್ರೆ ವಾಸ್ತವಿಕತೆ ಬರ್ದಿದ್ದೀನಿ. ಇದರಲ್ಲಿ ಎಲ್ಲದನ್ನು ಹೇಳಿದ್ದೀನಿ. ಮಕ್ಕಳೇ ಆಗಿದ್ದಾರೆ, ಸರ್ಕಾರ ಆಗಿದೆ, ಎಲ್ಲದನ್ನು ಹೇಳಿ. ಯಾಕಂದ್ರೆ ನಾನೊಬ್ಬ ಅಂಕಣಕಾರ, ಬರವಣಿಗೆ. ದಯವಿಟ್ಟು ನಾನು ಹೇಳೋದು, ಇದಕ್ಕೆ ಒಂದು ಚಿಂತನೆ ಆಗಲೇಬೇಕು. ನೀವು ಅದನ್ನು ಕ್ವಶನ್ ಮಾಡ್ಬೇಕು. ವಾಸಣ, ನೀವು ಬಹಳ ಖುಷಿಲಿದ್ರಿ. ನಾನು ಪಟ್ಟು ಚೆನ್ನಾಗಿ ಬರ್ತಿದೆ, ಅಡ್ಕೆ ಬರ್ತಿದೆ. ಏನು ಬರಲ್ಲ, ಏನು ಬರಲ್ಲ. ಕೊನೆ ಒಂದು ದಿನ ಎಲ್ಲಿ ಮೋಸ ಆಗುತ್ತೆ ಅಂದ್ರೆ ನೀವು ನಿಮ್ ಜಮೀನನ್ನು ಮಾರಲ್ಲ. ಅನಿಲ್ ಅವರೇ, ನೀವು ನಿಮ್ ಜಮೀನು ಹಾಗೆ ಇರ್ತೀರಿ. ನಾಳೆ ಮಕ್ಕಳು ಮಾರಕ್ಕಾಗಲ್ಲ, ಆ ಪರಿಸ್ಥಿತಿ ಮಲೆನಾಡಿನಲ್ಲಿ ಸಾವಿರಾರು ಎಕರೆ. ನಾನು ಎಲ್ಲದೂ ಇದು ಕೊಡ್ತೇನೆ, ಎಷ್ಟು ಎಕರೆ ಏನು ಅಂತೇಳಿ ಟೈಮ್ ಇಲ್ಲ. ಅದಕ್ಕೆ ಒಂದು ರೂಪ ಮಾಡ್ಕೊಳ್ಳಿ. ಈಗ 9 ಜನರ ಸಮಿತಿ ಒಂದು ಇದರಲ್ಲಿ ಒಂದು ಕಮಿಟಿ, ಇದೇನು ಯಾವುದೇ ಒಂದು ಕಮಿಟಿ ಹೆಸರು ಬೇಡ. ಯಾರು ರೈತರಿದೆ ಇನ್ನೊಂದು ನಾವು ಮತ್ತೊಂದು ಸರಿ ಮೀಟ್ ಮಾಡ ಪ್ರಕಾಶನ. ಈ ಸಭೆ ಇದೆಯಲ್ಲ, ಇದ್ರ ಹಿಂದೆ ನಾವು ಎಷ್ಟು ಅಡಿಗೆ ಯಾವ ಸಂಘಟನೆ ಮಾಡಿದ್ರೇನೋ ಮೂಲ ಜಮೀನ್ ನಮ್ದಲ್ಲ ಅಂತ ಹೇಳ್ತಾ ಇದೆ ಸರ್ಕಾರ. ಮೂಲ ಜಮೀನ್ ನಮ್ದಲ್ಲ ಅಂತ ಹೇಳ್ತಿದೆ. ಅದಕ್ಕೆ ಒಂದು ರೂಪರೇಖೆ ಕೊಡ್ಲಿಕ್ಕೆ ಒಳ್ಳೆ ಟೀಮ್ ಇದೆ. 10 ಜನ ಟೀಮ್ ಇದೆ. ಏನೋ ಮಲ್ನಾಡ್ ನಮ್ಮ ಆತ್ಮೀಯ ಸ್ನೇಹಿತರು ರಂಜಿತ್, ಇದಕ್ಕೆ ಎಲ್ಲರೂ ಬೇರೆ ಎಲ್ಲ ಬಿಟ್ಬೇಡ, ಯಾವ ಟ್ಯಾಗ್ ಬಿಟ್ಬೇಡ. ಏನ್ ರಾಮಸಮಣ ಇನ್ನೊಂದು ಇದಕ್ಕೆ ಕರೆಯೋಣ. ಈಗ ನಿಮಗೆ ಎಲ್ರಿಗೂ ಅರ್ಥ ಆಗ್ತಾ ಇದೆ, ಸ್ವಲ್ಪ ಅರ್ಥ ಆಗಿದೆ. ಪೂರ್ಣವಾಗಿ ಶ್ರೀಧರ್ನ ಬಹಳ ಆರಾಮಾಗಿದ್ದೀರಿ. ನಾವು ನಮ್ಮ ಮಕ್ಕಳು ಬೆಂಗಳೂರಲ್ಲಿ ಇದಾರಲ್ಲ, ನಾವು ಇರುವಷ್ಟು ದಿವಸ ಮುಟ್ಟಲ್ಲ ನಮ್ಮ ಜಮೀನನ್ನ. ನಾವು ಅನುಭವಿಸಬಹುದು ಬಿಟ್ರೆ ನಾವು ಬಾಡಿಗೆ ಮನೆಯವರು ಅಷ್ಟೇ. ಅದಾಗಬಾರ್ದು ಅಂತಿದ್ರೆ ಸುಪ್ರೀಂ ಕೋರ್ಟ್ಗೆ ಇಂಪ್ಲೇಂಟ್ ಮಾಡಬೇಕು. ಕುಮಾರಣ್ಣನ ಜೊತೆಯಲ್ಲಿ ಕೂರಬೇಕು. ಕುಮಾರಣ್ಣನೇ ಅಂತ ಹೇಳೋದು ಯಾಕೆಂದ್ರೆ ಇದು ಸೆಂಟ್ರಲ್ ಆಕ್ಟಿಗೆ ಸಿಕ್ಕಾಕೊಂಡಿದೆ. ಅವ್ರ ಕೈಲಿಲ್ಲ. ಅವರು ಫಾರೆಸ್ಟ್ ಮಿನಿಸ್ಟರ್ ಹತ್ರ ಅವ್ರು ಹೋಗಿ ಮಾತಾಡಬೇಕು. ಆ ಕೆಲಸನ ಮಾಡ್ಬೇಕಾದ್ರೆ ಅವ್ರು ಹೋದಾಗ ಇಲ್ಲಿ ಬೆಂಕಿ ಬಿದ್ದಿದೆ ಅಂತ ಗೊತ್ತಾದ್ರೆ ಮಾತ್ರ ಆಗುತ್ತೆ. ಬಿಟ್ರೆ ನಾವು ಹೋಗಿ ಹಾರ ಹಾಕಿ ಅಣ್ಣ ಅಂತೇಳಿ ಸ್ವೀಟ್ ಕೊಟ್ಟು ಕಾಲು ಹಿಡಿದು ಏನೂ ಆಗೋದಿಲ್ಲ. ಕುಮಾರಣ್ಣವರು ಈ ಕಾರ್ಯನ ಮಾಡ್ಲಿಕ್ಕೆ ತಯಾರಾಗ್ತಾರೆ. ಸಾವಿರಾರು ಜನ ರೈತರ ಪರ ನಿಂತು ಬಿಡ್ತಾರೆ. ಆದ್ರೆ ಅವ್ರಿಗೆ ನಾವು ಎಕ್ಸ್ಪ್ಲೈನ್ ಮಾಡ್ಬೇಕು, ಯಾವ ತರ ಮನವರಿಕೆ ಮಾಡ್ಕೊಡ್ಬೇಕು. ಅದಕ್ಕೆ ಇವತ್ತೇನು ಬಂದಿದ್ದೀರೋ ಇವತ್ತು ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ರೆ ನೀವೆಲ್ಲರೂ ಏನೇನೇ ಇಲ್ಲ. ಈ ಕೇಸನ್ನ ನೀವು ಗೋದಾವರ್ಮನ್ನ ಕೇಸ್ ಅಂತ ನೀವು ಕೊಟ್ಟು ಬಿಟ್ರೆ ಕನ್ನಡದಲ್ಲೇ ನಿಮಗೆ ಡೆಫಿನೇಷನ್ ಸಿಗತ್ತೆ. ನಾವು ಸುಮ್ಮನೆ ಫೋಟೋಗೆ ಅಥವಾ ವಿಡಿಯೋಗೆ ಮಾಡೋದು ಬೇಡ, ಮಾಡೋದು ಇಲ್ಲ.
ಇದಕ್ಕೆ ಒಂದು ತಾತ್ವಿಕ ಅಂತ್ಯ ಬರಬೇಕಾದ್ರೆ ಸಮಯ ಹಿಡಿಯುತ್ತೆ. ಇಟ್ ಮೆ ನಾಟ್ ಬಿ ಓವರ್ ನೈಟ್ ಆಗಲ್ಲ ಡಾಕ್ಟ್ರೆ. ಬಹಳ ದೊಡ್ಡ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ಒಂದು ಒಳ್ಳೆಯ ಒಂದು ಟೀಮ್ ಇದೆ. ಇದರಿಂದ ಇಷ್ಟೇ ಟೀಮ್ ಅಲ್ಲ, ಇನ್ನೊಂದು ಇದ್ದಾಗ ನಾವು ಇದರಲ್ಲಿ ಸೇರಿಸ್ಕೊಳ್ಬೇಕು. ಎಲ್ಲರೂ ದೊಡ್ಡ ಟೀಮ್ ಬೇಕು, ಸೇರ್ಬೇಕು. ಆ ಸೇರುವಾಗ ನಾವು ಒಂದು ಮನಸ್ಸಿಂದ ಹೊರಗೆ ಬಿಡಬೇಕು. ಅದಕ್ಕೆ ಈಗ ನೀವು 4 ಜನ, ನಿಮ್ಗೆ ಬಹಳ ಜವಾಬ್ದಾರಿ ಇದೆ. ಶೋಭಿತ್ ಅವರಿಗೆ, ಕಳಸಪ್ಪಣ್ಣವರು, ಸುಬ್ಬಣ್ಣವರಿಗೆ. ಕಾರಣ ಏನಂದ್ರೆ ರಾಜಕಾರಣ ಬೇಡ ಇದರಲ್ಲಿ. ಒಂದು ನಾಯಕ ನಿಮಗೆ ಒಳ್ಳೆ ಎಷ್ಟೊತ್ತಿ ಬೇಕಾದ್ರೆ ಅವ್ರು ಸಿಗ್ತೀವಿ, ಅದು ಬೇಡ. ಇನ್ನೊಂದ್ಸರಿ ನಿಮ್ಮ ಬೋರ್ಡ್ ರೂಮ್ ಬಹಳ ಚೆನ್ನಾಗಿದೆ, ಕೂತ್ಕೊಂಡು ಮಾತಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಇದಕ್ಕೊಂದು ರೂಪರೇಖೆ ಕೊಡೋಣ. ಏನಾದ್ರು ಕ್ವಶನ್ ಇದ್ರೆ ಹೇಳ್ಬೋದು ನನಗೆ. ಯಾಕಂದ್ರೆ ರಾಮಸ್ವಾಮಿ ಇಲ್ಲಿಗೆ ಕೂರ್ಲಿಕ್ಕಿತ್ತು, ಅವರಿಗೆ ಇಲ್ಲದೆ ಇರೋದು ಯಾರ್ದಾದ್ರು ಯಾವುದೇ ಕ್ವಶನ್ ಇದ್ರೆ ಕೈ ರೈಸ್ ಮಾಡ್ಬೋದು ನೀವು. ಡೆಪ್ತ್ ಬೇಕಾದ್ರೆ ಮುಂದೆ ನಾವು ಕೇಂದ್ರ ಕುಮಾರಸ್ವಾಮಿ ಅವ್ರ ಹತ್ರ ಹೋಗ್ಬೇಕಾದ್ರೆ ಒಂದು ನಿಯೋಗನೇ ಹೋಗ್ಬೇಕಾಗುತ್ತೆ. ಈ ಕ್ಷೇತ್ರದ MLA, ಈ ಕ್ಷೇತ್ರದ MP ಅವ್ರನ್ನೆಲ್ಲ ಇಟ್ಕೊಂಡೆ ಹೋದ್ರೆ ಒಂದು ಡೆಪ್ತ್ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಆದ್ರೆ ಅದಕ್ಕಿಂತ ಮೊದಲು ಅವ್ರ ಜೊತೆ ಒಂದ್ಸರಿ ಇದೇ ತರ ಚರ್ಚೆ ಆಗ್ಬೇಕು, ಅವ್ರನ್ನ ಕೂರ್ಸ್ಕೊಂಡು. ಅವಾಗ ಅವರಿಗೂ ಅರ್ಥ ಆಗ್ಬೇಕು ಸಮಸ್ಯೆ ಏನಂತೆ. ವಿಠಲ್ ಹೆಗ್ಡೆ ಹೇಳ್ದಂಗೆ ಬಹಳ ಜನ ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಹೋಗಿಲ್ಲ. ಈಸಿಯಾಗಿ ನೀವು ಹೇಳ್ತೀರಿ ಆಯ್ತಾಯ್ತು ಅಂತ ನೀವು ಒಂದು ಅರ್ಜಿ ಕೊಟ್ಟು ಇಟ್ಕೊಂಡು ಹೋಗ್ತಿರ್ತಾರೆ ಅಷ್ಟೇ. ಅದು ಅವ್ರಿಗೆ ಅರ್ಥ ಮಾಡಿಸಿದ ಮೇಲೆ ನಾವು ಮುಂದುವರಿದ್ರೆ ಅದು ಒಳ್ಳೆಯದಾಗುತ್ತೆ. ಒಂದು ಸರಿ ಇದೆ. ಏನಂದ್ರೆ ಫಸ್ಟ್ ಏನಾಗ್ಬೇಕು ಗೊತ್ತಾ ರಾಮಸ್ವಾಮಿ ವೆಂಕಟೇಶಣ್ಣ, ಅವರಿಗೆ ಅರ್ಥ ಆಗ್ಬೇಕು. ನನಗೆ ಖಂಡಿತ ನಾನು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗೇ ಇರಲಿಲ್ಲ. ಕಾರಣ ನನಗೇನು, ನಾವು ಹೋದ್ರೆ ಆಯ್ತು, ಫೋಟೋ ಮಾಡ್ಕೊಂಡ್ರೆ ಆಯ್ತು, ಸರ್ವಪಕ್ಷ ನಿಯೋಗ ಕರ್ಕೊಂಡು ಹೋದ್ರು ಅಂತ ಆಯ್ತು, ನನಗೆ ಒಂದು ವಿಡಿಯೋದಲ್ಲಿ ಹಾಕಿದ್ರೆ ಆಯ್ತು. ಬಟ್ ನೀವು ಡೆಫ್ತ್ ಹೋಗ್ತಾ ಹೋಗ್ತಾ ನೀವೇ ಆಗಲಿ ಇವತ್ತು ಕೂತ್ಕೊಂಡು ನೋಡ್ತಾ ಇದ್ರಿ, ಅವರಿಗೆ ಅರ್ಥ ಮಾಡ್ಲಿಕ್ಕೆ ಅವರಿಗೆ ಮಿನಿಮಮ್ ಒಂದು 5 hours ಟೈಮ್ ಬೇಕು. ನೀವು ಅದನ್ನ ನಾವು ಇನ್ನು ಅದಕ್ಕಿಂತ ಮೊದಲು ನಮ್ಮ ಜನಗಳಿಗೆ ಅರ್ಥ ಆಗ್ಬೇಕು. ನನಗೆ ಬೆಂಕಿ ಬಿದ್ದಿದೆ ಅಂತ ಅವ್ರಿಗೆ ಹೇಳ್ಬೇಕಲ್ಲ. ವಿಠಲ್ ಹೆಗ್ಡೆರಿಗೆ ಆಗಿದೆ, ಸುಧಾಕರ್ ಶೆಟ್ಟರಿಗೆ ಆಗಿದೆ, ಶೋಭಿತ್ಗೆ ಆಗಿದೆ ಅಂದ್ರೆ ಆಗಲ್ಲ. ನೀವು ಜನಗಳಿಗೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇದು ದೊಡ್ಡ ಸಬ್ಜೆಕ್ಟ್ ಇದೆ, ವಾಸ್ಟ್ ಸಬ್ಜೆಕ್ಟ್ ಇದೆ. ಅದಕ್ಕೆ ಇನ್ನೊಂದನ್ನ ಇದು ಮಾಡಿದಾಗ ಈಗ ಇವತ್ತು ಖಂಡಿತ ನಿಮ್ಮ ಎಲ್ಲಿ ಕನೆಕ್ಷನ್ ಇದೆ ಅವ್ರಿಗೆ ಹೇಳಿ, ಸರ್ ಟಫ್ ಇದೆ ಅಂತೇಳಿ. ಇಲ್ಲ ಅಂತ ಹೇಳ್ಬಿಡ್ತಾರೆ. ಫಸ್ಟ್ ಒಂದು ಬಹಳ ಒಳ್ಳೆ ಕೆಲಸ ಮಾಡ್ತಾರೆ, ಅರ್ಧ ತಿಳಿದ ಲಾಯರ್ಗಳು ಏನಾಯ್ತು ಏನಾಗಲ್ಲ ಬಿಡ ಏನ್ತ ಅದೆಲ್ಲ ನಿಮ್ಗೆ ಎಲ್ರಿಗೂ ಬರೋದಿದೆ ಅಂತ ಫಸ್ಟ್ ಹೇಳ್ಬಿಡ್ತಾರೆ. ಅದಕ್ಕೆ ಆಸ್ಪದ ಕೊಡದೆ ಇದನ್ನು ಡೆಪ್ತ್ ಸ್ಟಡಿ ಮಾಡ್ಲಿಕ್ಕೆ ಇನ್ನೊಂದಕ್ಕೆ ಇದೇ ಸಮಿತಿ ಜೊತೆ ಕೂತ್ಕೊಳ್ಳಿ. ಇವತ್ತು ನೀವು ಅವ್ರು ಹೇಳಿ ಸತ್ಯ ಏನು, ಯಾರು ತಲ್ವಾನಿ ಪ್ರಕಾಶ್ ಅವರು ಹೇಳಿದ್ರಲ್ಲ, ಸುಧಾಕರ್ ಶೆಟ್ಟರ್ ಕರೆದ್ರು ಅಂತ. ಆದ್ರೆ 6 ಜನ ಡಿಸ್ಕಷನ್ ಮಾಡ್ಬೇಕಾದ್ರೆ ಇಷ್ಟು ಸೀರಿಯಸ್ ಆಗಿ ನನ್ನಂದಾಗಿ ಡಾಕ್ಟ್ರು ಯಾವತ್ತು ಇಂಥ ಸಭೆ ನೋಡ್ಲಿಲ್ಲ ಅಲ್ವಾ ಡಾಕ್ಟ್ರೆ? ಎಷ್ಟು ಸೀರಿಯಸ್ ಆಗಿ ಕೂತಿದ್ದಾರೆ ಅಂದ್ರೆ ಏನೂ ಇದೆ ಇದರಲ್ಲಿ, ಕಾಡಿದೆ. ನೀವು ಕಾಡಿದೆ ಅಂದ್ರೆ ನಾನು ಇನ್ನೂ ನೋಡ್ಬೇಕಾಗಿದೆ. ಆದ್ರಿಂದ ಬಹಳ ಟಫ್ ಇದೆ ಇದರಲ್ಲಿ. ನಾನ್ ತಗೊಂಡ ಜಮೀನು, ವೆಂಕಟೇಶ್ ಅವ್ರ ಜಮೀನು ತಗೊಂಡಿದ್ದು, ಅದ್ರ ಕಥೆ ಏನು ಎಲ್ಲ ಒಂದ್ರಲ್ಲೇ ಇದೆ. ಮೂಲ ಎಲ್ಲ ಒಂದೇ. ನೀವು ಮನನ್ನು ಮಾರಿರ್ಬೋದು, ಅಲ್ಲಿ ಮೂಲ ಎಲ್ಲದೂ ಒಂದೇ ಇದೆ. ಏನು ಬಹಳ ದೂರ ಏನು ಹೋಗಲಿಲ್ಲ. ಅದಕ್ಕೆ ಒಂದು ವ್ಯವಸ್ಥಿತವಾದ ಡಿಸ್ಕಷನ್ ನಡೆದಿದೆ. ಇವತ್ತು ಪೂರ್ತಿ ಪಾಯಿಂಟ್ ಹಾಕೊಂಡಿದ್ದೀವಿ. ಅತಿ ಶೀಘ್ರ ನಿಮ್ಮನ್ನ ನೀವು ಯಾರ್ಯಾರು ಬಂದು ಕೂತಿದ್ದೀರೋ ನಿಮ್ಮ ಜೊತೆಯಲ್ಲಿ ನಾನು ಒಂದು ಮಾತು ಕೇಳ್ತೇನೆ. ನಿಮ್ಮಲ್ಲಿ ಯಾರು ನಿಮ್ಮಲ್ಲಿ ಇದರಲ್ಲಿ ಇಂಟ್ರೆಸ್ಟೆಡ್ ಇದ್ದೀರೋ ಅಲ್ಲಿ ಮತ್ತೊಂದು ಡಿಸ್ಕಷನಿಗೆ ಬನ್ನಿ. ಇವ್ರ ಹತ್ರ ಪಾಯಿಂಟ್ಸ್ ಇನ್ನೂ ತಗೊಳ್ಳಿ. ನಾನು ಅದರ ಜೊತೆಯಲ್ಲಿ ನಾನು ಈಗಾಗಲೇ ನಾನು ಅವರ ಏನು ಸ್ಟಡಿ ಮಾಡಿ, ನಾನು ಅವರು 60 ವರ್ಷ ಸ್ಟಡಿ ಮಾಡಿದ್ದೀನ. ನಾನು ಅದರಲ್ಲಿ 6 ಪೇಜನ್ನು ನಾನು ಸ್ಟಡಿ ಮಾಡಿದ್ದೀನಿ. 600 ಪೇಜ್ ಇದೆ ಮೇಡ ಅವ್ರದ್ರಲ್ಲಿ. 6 ಪೇಜ್ ಇದೆ ಅಂದ್ರೆ ನಾವು ಅದನ್ನ 6 ಪೇಜ್ ಸ್ಟಡಿ ಮಾಡೋದು ಟಫ್ ಇದೆ. ಅದಕ್ಕೊಂದು ರೂಪ ಕೊಡೋಣ ಅಂತ ಹೇಳ್ತಾ ನಿಮ್ದು 177 ಎಲ್ಲ ಕಡೆಯಲ್ಲೂ ಹೇಳೋಣ. ಕಸ್ತೂರಿ ರಂಗನ್ ವರದಿ ವಿಷಯ ಜಾರಿ ಬಂದಾಗ ನಮ್ಮ ರಿಟೈರ್ಡ್ ಜಿಲ್ಲಾಧಿಕಾರಿಗಳು ನನಗೊಂದು ಬುಕ್ಸ್ ಕೊಟ್ಟಿದ್ರು ನಿಮ್ಮ ಹಿಂದೆ. ಓದಿ ಆಮೇಲೆ ಒಂದು ಸಭೆ ಕರೆಯೋಣ ಅಂತ ನಿಮ್ಮದು ಶೃಂಗೇರಿ ಹಳೆ ಬಸ್ ಸ್ಟ್ಯಾಂಡಲ್ಲಿ ಬೆಂಗಳೂರಿಂದ ಶಿವಸುಂದರಂ ಅಂತ ಬಂದಿದ್ವಿ. ನಾವು ಅವರಿಗೆ ಒಂದು 5,000 ಜನ ಸೇರಿಸ್ತೀವಿ ಅಂತ ಹೇಳಿದ್ವಿ. ಕುದುರೆಮುಖದಿಂದ 252 ಜನ ಬಂದಿದ್ದರು. 3 ಭಟ್ರು ಮುಖಂಡರಿದ್ದರು. ನಾವು ಹೊಸೂರು ಗ್ರಾಮದಿಂದ 2 ಹೋಗಿದ್ವಿ.
ಅವ್ರು ಹೇಳಿದ್ರು ಸಭೆ ಮಾಡೋದಿಲ್ಲ, ಕೆಳಗೆ ಕೂತು ಮಾತಾಡ್ತೀವಿ ಅಂತ ತುಂಬ ವಿಚಾರಗಳು ಕೊಟ್ಟಿದ್ರು. ಆಮೇಲೆ ಪುನಃ ಗುಡ್ಡೆ ಹೈಸ್ಕೂಲು ಶೃಂಗೇರಿನಲ್ಲಿ, ಅಲ್ಲಿಗೂ ನಾವು ಒಂದು 1000 ಜನ ಸೇರಿಸ್ತೀವಿ ಅಂತೇಳಿ ಕಡಿದಾಳ್ ಶಾಮಣ್ಣವ್ರನ್ನ ಕರೆಸಿದ್ವಿ. ಅಲ್ಲಿ ಅವರು ಬಂದರು. ಅಲ್ಲಿ ನಾವು ಸೇರಿದ 46 ಜನ. ಆಮೇಲೆ ಅವ್ರು ನಮಗೆ ಹೇಳಿದ್ರು, ಮಲೆನಾಡಲ್ಲಿ ಸಂಘಟನೆ ಮಾಡಿ ಹೋರಾಟ ಮಾಡೋದು ತುಂಬ ಕಷ್ಟ ಇದೆ, ನಮ್ಮದು ಗಡ್ಡ ಇಷ್ಟಿಷ್ಟು ಬಂದಿದೆ, ನೀವು ನಿಮ್ಮ ಕೆಲಸ ನೋಡಿ ಅಂತ ಸಲಹೆ ಮಾಡಿದ್ರು. ಆಮೇಲೆ ಪುನಃ ನಂತರ ಬಂಡಿಗಡಿಯಿಂದ ನಾವು ಒಂದು ಸಭೆ ಮಾಡಿ ಕೊಪ್ಪ ತಾಲೂಕು ಆಫೀಸಲ್ಲಿ ಒಂದು ಸಮಾರಂಭ ಮಾಡಿ ನಿಮ್ಮನ್ನು ಭಾಷಣಕ್ಕೆ ಕರ್ತಿದ್ವಿ. ನಾವು ತುಂಬ ಜೋರಾಗಿತ್ತು, ಮಕ್ಕಳನ್ನೆಲ್ಲ ಕಟ್ಕೊಂಡು ನಾವೆಲ್ಲ ಬಂದು ಆಮೇಲೆ ಚರ್ಚೆ ಆಯ್ತು ಯಾರು ಭಾಷಣ ಮಾಡೋದು ಅಂತ. ಭಾಷಣ ಮಾಡೋದಂದಾಗ ನಾನು ಸ್ವಲ್ಪ ಮುಖಂಡ ಮುಂದಾಳತ್ವ ಇತ್ತು ಬಂಡಿಗಡಿಯಲ್ಲಿ, ಆದರೆ ನಾನು ಮಾತಾಡೋಕ್ಕೆಲ್ಲ ಬರೋದಿಲ್ಲ, ರಾಜಕೀಯ ಶುರು ಆಗುತ್ತೆ, ತಿಳಿದವ್ರನ್ನ ಕರ್ಸೋಣ ಅಂತ ಸಲಹೆ ಮಾಡಿದೆ. ನಿಮ್ಗೆ ಸೂಚನೆ ಮಾಡಿದ್ವಿ, ಅಂಬರೀಷ್ ಡಾಕ್ಟರ್ ಅಂತ ಮಾತಾಡ್ರು ಇಲ್ಲ, ನಿಮ್ಮದು ಭಾಷಣ ತುಂಬ ಚೆನ್ನಾಗಿತ್ತು. ಆಮೇಲೆ ಹಾಗೆ ಈಗ ಒಂದು ರೂಪಕ್ಕೆ ಬರೋಣ. ಈಗ ತುಂಬ ಈಗ ಕಸ್ತೂರಿ ರಂಗನ್ ಬಿಡುಗಡೆ ಆಗ್ಲಿಲ್ಲ, ಇದೇ ಅದು. ಅಲ್ಲೇ ಇದೆ ಹೇಳಿ ಶಂಕರಣ್ಣ ಮುಗಿಲಿ ಅವ್ರು ಆಗಲಿ. ಸತೀಶ್ ಹೇಳಿ. ವಾಸ್ತವಿಕತೆಯಲ್ಲಿ ಎಲ್ಲರೂ ಕೂಡ ವೇದಿಕೆಯಲ್ಲಿ ಬಹಳ ನಮಗೆ ಪರಿಪೂರ್ಣ ಅನ್ನೋದು ಅನ್ಸೋದ್ರಲ್ಲಿ ಅಷ್ಟು ಖುಷಿ ಆಗ್ತಿದೆ. ಜೊತೆಗೆ ನಮಗೆ 1947 ಸ್ವತಂತ್ರ ಬಂತ. 1947 ನಮಗೆ ಸ್ವತಂತ್ರ ಬಂತ. ಬರದೇ ಇದ್ದಿದ್ರೆ ಏನಾಗ್ತಿತ್ತು, ಬರಬಾರ್ದಿತ್ತು. ವಾಸ್ತವಿಕತೆಯಲ್ಲಿ ನೀವೆಲ್ಲರೂ ಏನೇನ್ ಮನಸ್ಸು ಮಾಡಿ ಎಷ್ಟು ಚೆನ್ನಾಗಿ ಬಂದು ಆ ಮಾತನ್ನ ವಿಚಾರವಾಗಿ ಎಲ್ರಿಗೂ ತಿಳಿಸಿದಿರಿ. ಇದು ತುಂಬಾ ಖುಷಿ ಆಗ್ತದೆ. ನಿಮ್ ಪ್ರಯತ್ನ ಮುಂದುವರಿಲಿ. ಅವ್ರು ಹೇಳ್ದಂಗೆ ನಾವು ಹಿಂದ್ಗಡೆ ಆದಷ್ಟು ಕೈ ಜೋಡಿಸ್ತೀವಿ. ಈ ವಾಸ್ತವಿಕತೆಯಲ್ಲಿ ಎಲ್ಲೂ ಕೂಡ ಇದಾಗದ್ ಬೇಡ, ಮುಂದುವರ್ಕೊಂಡು ಹೋಗ್ಲಿ ಅನ್ನೋದನ್ನ ಅಭಿಲಾಷೆ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಎಲ್ಲರೂ ಈಗಾಗಲೇ ಅರವಿಂದ್ ಅವರು ಒಳ್ಳೆ ಮಾತಾಡಿದ್ದೀರಿ. ಕಾಡಿಗೆ ಏನು ಹಿಂದೆ ಇದರಿಂದ ಎಲ್ಲ ಪ್ರಾಣಿಗಳು ಇಲ್ಲಿ ಬಂದಿದೆ, 20% ಅಡಿಕೆ ಮಾತ್ರ ಇದೆ. ಈ ಒತ್ತುವರಿ ಬಗ್ಗೆ ಬಹಳ ಚರ್ಚೆ ಆಗ್ತದೆ. ಅದು ಮುಂದೆ ಹೋಗುವ ಹಂತದಲ್ಲಿದೆ, ಗೊತ್ತಾಯ್ತು. ಜೊತೆಗೆ ಇನ್ನೊಂದು ಪ್ರಮುಖವಾದ ಸಮಸ್ಯೆ ಅಂದ್ರೆ ಹಳದಿ ರೋಗ, ಚುಕ್ಕೆ ರೋಗ. 20 ವರ್ಷದಿಂದ ಇತ್ತೀಚೆಗೆ ಇಷ್ಟು ಇಲ್ಲಿ ತನಕನು ಅದ್ರ ಬಗ್ಗೆ ಒಂದು ಸಂಶೋಧನೆ ನಡೆದಿಲ್ಲ. ಅದಕ್ಕೆ ಕಾರಣ ಏನು ಅಂತಾನೆ ಕಂಡುಹಿಡಿಯಲಿಕ್ಕೆ ಇಷ್ಟೊಂದು ನವೀನ ತಂತ್ರಜ್ಞಾನ ಇದ್ರೂ ಕೂಡ ಕಂಡುಹಿಡಿಯಲಿಕ್ಕೆ ಆಗ್ಲಿಲ್ಲ ಅನ್ನೋದನ್ನ ನಾವು ನಂಬಬೇಕು. ನಿಜಕ್ಕೂ ನಮ್ಮ ಪ್ರಕಾರ ಸಂಶೋಧನೆ ಆಗಿಲ್ಲ ಅಂತ ನನ್ನ ಭಾವನೆ. ಆದ್ರಿಂದ ಆ ನಿಟ್ಟಿನಲ್ಲೂ ಏನಾದ್ರು ಒಂದು ಕರೆಕ್ಟಾಗಿ ಒಳ್ಳೆಯ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಹೋಗಿ ಅಪ್ರೋಚ್ ಮಾಡಿ ಸೈಂಟಿಸ್ಟ್ಗಳನ್ನ ಏನಾದ್ರು ಅಪಾಯಿಂಟ್ ಮಾಡಿದ್ರೆ ಸಂಶೋಧನೆ ಆದರೆ ಅದು ಒಂದು ಒಳ್ಳೆ ಕಾರ್ಯ ಆಗಲಿ ಅಂತ ನಮ್ದೊಂದು ಕೋರಿಕೆ ಇದೆ. ಈಗ ಅವ್ರು ಹೇಳಿದ್ದಾರೆ ನಮಗೂ ಒಂದು ವಿದ್ಯಾನಿಧಿ ತರ ಇದನ್ನ ನೋಡಿ ಅದನ್ನ ಪಾಯಿಂಟ್ ಎಲ್ಲ ಹಾಕೊಂಡಿದ್ವಿ, ಅದ್ಯಾವುದಕ್ಕೆ ಅದನ್ನು ನೋಡೋಣ. ಯಾಕಂದ್ರೆ ಎಲ್ಲರೂ ಮಾತಾಡಿದಾಗ ರಂಜಿತ್ ಮಲ್ನಾಡ್ ಅವ್ರು ಹೇಳಿದಾಗ ಗಾಡಗಿಲ್ ವರ್ಗದಿ ಆಗಲಿ, ಕಸ್ತೂರಿ ರಂಗನ್ ವಲಯ ಆಗಲಿ, ಯಾವುದೇ ಅರಣ್ಯ ಅನ್ನುವಂಥದ್ದು ಪಶ್ಚಿಮ ಘಟ್ಟದವ್ರಿಗೆ ಮಾತ್ರ ಅನ್ನೋದನ್ನ, ಮತ್ತೆ ಸೆಕ್ಷನ್ 4 ಇಂದ ಸೆಕ್ಷನ್ 17 ಮಾಡುವಾಗ ಅವರೇ ಆದ ಒಂದು ನಿರ್ಧಾರ ತಗೊಂಡ್ಬಿಡ್ತಾರೆ, ಯಾರಿಗೂ ಏಕಪಕ್ಷೀಯವಾಗಿ ಮಾಡ್ತಾರೆ ಅದನ್ನ. ಸೆಕ್ಷನ್ 80 ಅಂದಾಗೆ ಸಾನವಳ್ಳಿಯಲ್ಲಿ 54 ಮನೆ ವಿಷಯನೂ ಯಾವ ಸಮಸ್ಯೆ ಇದೆ ಅನ್ನೋದನ್ನು ಗೊತ್ತಿದೆ. ಕೇಂದ್ರ ಸರ್ಕಾರದ ಮಧ್ಯೆ ಸೇರ್ಲೇಬೇಕಾಗತ್ತೆ ಇದು ಖಂಡಿತ. ಅದನ್ನ ಈಗ ಒಂದು ನೀವು ಕೊಟ್ಟ ಎಲ್ಲಾ ಪಾಯಿಂಟ್ಸ್ ಗಳನ್ನ ಕಳಸಪ್ಪಣ್ಣ ಮೊದಲೇ ಹೇಳಿದ್ದು ಮಾರ್ಕೆಟಿಂಗಿನ ಬಗ್ಗೆ ಅಂತೇಳಿ, ಅದು ನಮ್ಮ ಹುಡುಗರು ನಮ್ಮವರು ಯಾರು ಫುಡ್ ಆಕ್ಟ್ ಬಗ್ಗೆ ಯಾರು ಗೊತ್ತೇ ಇಲ್ಲ. ನಿಮ್ಮ ಇನ್ವೆಸ್ಟ್ಮೆಂಟ್ ಸಬ್ಸಿಡಿ 25% ಇದ್ರೆ ಮಿಷನರಿ ಸಬ್ಸಿಡಿ 70% ವರೆಗಿದೆ ರೈತರಿಗೆ. ಯಾರು ಅದರಲ್ಲಿ ಯಾರು ಉಪಯೋಗಿಸ್ತಾ ಇಲ್ಲ. ಈಗ ನಾನೊಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿ ಹೇಳೋದು ಅದು ಎಲ್ಲಾ ವ್ಯವಸ್ಥೆನೂ ಇದೆ, ಯಾರು ಇಲ್ಲ. ಮತ್ತೆ ಫಾರೆಸ್ಟ್ ಆಕ್ಟ್ ಅವರೇ ಅಧಿಕಾರಿಗಳು, ಅವರೇ ಜಡ್ಜ್. ಚಂದ್ರಶೇಖರ್ ಅವರು ಹೇಳಿದ್ದೀರಿ, ಖಂಡಿತ ಸತ್ಯ. ಅಂಟೋಣಿ ಅವರು 177 ಇದನ್ನ ಸರ್ವೆ ನಂಬರ್ 457 ಜನರದನ್ನ ಈಗಾಗಲೇ ವಿಷಯನ ದೊಡ್ಡ ಸಬ್ಜೆಕ್ಟ್ ಅದು. ಅಲ್ಲಿ ನೀವು ಏನು ಕೊಟ್ಟಿದ್ದೀರಾ 457 ಜನಕ್ಕೆ, ಅದರಲ್ಲಿ 457 ಎಕರೆ ಅದನ್ನ ಫಾರೆಸ್ಟ್ ಅಂತಿದೆ ಬಿಟ್ರೆ ಅವ್ರು ಯಾರಿಗೂ ಏನು ಬದಲಾವಣೆ ಮಾಡೋಕ್ಕಾಗಲ್ಲ. ಅದು ಮತ್ತೆ ನೀವು ಲಾಯರ್ ಹತ್ರನೇ ಹೋಗ್ಬೇಕಾಗತ್ತೆ, ನಿಮ್ಮ ಹತ್ರನೇ ಬರ್ಬೇಕಾಗತ್ತೆ ಅದನ್ನ ಮಾಡ್ಬೇಕಾದ್ರೆ. ಬಹಳ ಟಫ್ ಸಬ್ಜೆಕ್ಟ್, ಎಲ್ಲ ಒಂದೇ ಸಬ್ಜೆಕ್ಟ್. ಕೊನೆಗೆ ಗೋಪಾಲನ್ನು ಬಹಳ ಚೆನ್ನಾಗಿ ಹೇಳಿದಿರಿ, ಹಲವಾರು ಕಾನೂನು ರೈತರಿಗೆ ಮಾತ್ರ ಅಂತೇಳಿ. ಆನೆ ಕರಡಿ ಇರ್ಬೋದು, ಗೋಮಾಳ ಇರ್ಬೋದು, ನ್ಯಾಷನಲ್ ಪಾರ್ಕ್ ಇರ್ಬೋದು, ಹುಲಿಕಾಡು ಎಲ್ಲ ನಮಗೆ ಇರೋದು, ಅದು ಬೇರೆ ಯಾರಿಗಿಲ್ಲ. ಮತ್ತೆ ಯಾರು ರೈತರು ಇಲ್ಲ ಅನ್ನೋ ಮಾತನ್ನು ಫಸ್ಟ್ ಹೇಳಿದ್ರಿ, ರೈತರು ಎಲ್ಲ ಇದ್ದಾರೆ. ಈಗ ನೀವು ಹೇಳುವಾಗ ರೈತರಿರ್ಲಿಲ್ಲ, ಈಗ ಎಲ್ಲರೂ ರೈತರ ಕನ್ವರ್ಟ್ ಆಗಿದ್ದಾರೆ. ಸ್ವಲ್ಪ ಜಾಗ್ರತೆ ಅನ್ನೋದು ಹೇಳಿ ಶೋಭಿತ್ ಅವರು ಒಳ್ಳೆಯ
ಮಾನದಂಡಗಳಿದೆ. 426 ಜನಕ್ಕೆ ಮಾತ್ರ ನೀವೇನಾದ್ರು ಹೆಲ್ಪ್ ಮಾಡ್ಬೋದು. ಬಿಟ್ರೆ 13,746ರಲ್ಲಿ 426ಕ್ಕೆ ನಮ್ಮನ್ನ ಮೂಗಿರೋರು ಎಷ್ಟು ಜನ ತೆಗೀರಿ, ಕಣ್ಣೀರವ್ರು ಎಷ್ಟು ಜನ ತೆಗೀರಿ, ಕಿವಿರನ್ನು ಕೊನೆಗೆ ಏನು ಇಲ್ಲದಿದ್ದವ್ರು ಎಷ್ಟು ಜನ 426 ಜನ ಸಿಕ್ಕಾಪಟ್ಟೆ. ಅಂದ್ರೆ ಯಾರು ಏನು ಅದರಿಂದ ಅದು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಅಧಿಕಾರಿಗಳು ಕೊಟ್ಟ ಲೆಕ್ಕವಾಗಿದ್ದರಿಂದ ಹಾಗೆ ಹೇಳಿ. ಸುಬ್ರಹ್ಮಣ್ಯ ಅವರು ಈಗ ಎಲ್ಲ ಅಧಿಕಾರಿಗಳಿಗೆ ರಾಜಕಾರಣಿಗಳ ಮುತ್ತಕಂದ್ರೆ ಒತ್ತಡ ಆಡಬೇಕು. ಅದನ್ನೇ ನನ್ನಂದಾಗಿ ರಾಮಸಾಮಣ್ಣ ಹೇಳಿದ್ರು. ಒಂದೇ ಕಡೆಯಿಂದ ಒಂದೇ ಮಾತು, ಅದನ್ನ ಮಾಡಲೇಬೇಕಾಗತ್ತೆ. ಮಿನಿಸ್ಟ್ರಿ ಆಫ್ ಫುಡ್ ಅಂಡ್ ಇಂಡಸ್ಟ್ರಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಸಬ್ಸಿಡಿ ಇದೆ ಅಥವಾ ಮಿಷನರಿ ಏನು ಸಬ್ಸಿಡಿ ಇದೆ, ಅದನ್ನ ನೀವು ಯಾರು ಬೇಕಾದ್ರೆ ನೀವು ಇಂಡಸ್ಟ್ರಿ ಮಾಡಿದ್ರೆ ಒಬ್ಬ 100 ಜನಕ್ಕೆ ಕೆಲಸ ಕೊಡಬಹುದು. 14 lakhs. ಆ PMFME ಎನ್ನುವಂತಹದ್ದು ಇಡೀ ದೇಶ ನಮ್ಮಲ್ಲಿ ಒಳ್ಳೆಯ ಯೋಜನೆಗಳು ಯಾರು ನಮ್ಮ ಹುಡುಗರು ಮಾಡೋದಿಲ್ಲ. ಅವರು ಡಿಗ್ರಿ ಹಿಡ್ಕೊಂಡು ಕೆಲಸ ಹುಡ್ಕೋದು ಬಿಟ್ರೆ ನಮ್ಮವ್ರಿಗೆ ನನ್ನಷ್ಟು ಬಡ್ಕೊಂಡವ್ನು ಯಾರೂ ಇಲ್ಲ. ನಾವು ಯಾವ ಸಭೆ ಹೋದ್ರು ಬಡ್ಕೊಳ್ತೀನಿ ನಾನು, ಯುವಕರೇ ನೀವು ಉದ್ಯಮ ಮಾಡಿ ಅಂತೇಳಿ 1-2 ಹುಡುಗರು ಮಾಡಿದ್ದಾರೆ. ಪ್ರಕಾಶನ ಅಡಿಕೆ ಬೆಳೆಗಾರರು ಬಹಳ ಸ್ಪಂದನೆ ಮಾಡ್ತಿದೆ. ಖಂಡಿತ ರಿಸರ್ಚ್ ಸೆಂಟರ್ಗೆ ಬೇಕಾದ ಯಾವುದೇ ವ್ಯವಸ್ಥೆ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದನ್ನ ಖಂಡಿತ ಈ ಕ್ಷಮಿತಿ ನೀವು ಸರಿಯಾಗಿ ರೀತಿಯಲ್ಲಿ ತಗೊಳ್ತೀರಿ ಅನ್ನೋ ಮಾತು ನಾನಾದ್ರೂ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ವಿಠಲ್ ಹೆಗ್ಡೆಯವರು ಮತ್ತೆ ಆಲ್ಮೋಸ್ಟ್ ಎಲ್ಲರೂ ಪಾಯಿಂಟ್ಸ್ ಕವರ್ ಆಗಿದೆ. ವಿಠಲ್ ಹೆಗ್ಡೆಯವರು ಮಾತಾಡುವಾಗ ಇದುವರೆಗೆ ನಾವು ನೋಡ್ತಾ ಇದ್ದೇನೆ. ನಾನು ಈ ಮಾತನ್ನು ಕೇಳಿದ್ದೇನೆ. ನಾನು ಅವ್ರ ಜೊತೆಯಲ್ಲಿ ಇನ್ನೂ ಗಂಟೆಗಟ್ಟಲೆ ಕೂರ್ಲಿಕ್ಕೆ ಆಸೆ ಇದೆ, ಖಂಡಿತ ಕೊಡ್ತೇನೆ. ಆದ್ರೆ ಈ ಸಮಿತಿ ಮತ್ತೊಂದ್ಸರಿ ಕರೆಯೋದು. ಇವತ್ತು ನೀವು ಬಂದವ್ರದ್ದೆಲ್ಲರದ್ದು ಫೋನ್ ನಂಬರು ಡೀಟೇಲ್ ತಗೊಂಡಿದ್ದೀವಿ. ಎಷ್ಟು ಜನ ಇಂಟ್ರೆಸ್ಟ್ ಅಲ್ಲಿ ಇಲ್ಲಿ ಬಂದಿದ್ದಾರೆ ಅನ್ನೋದು ಬೇಕಲ್ವಾ? ಅದಕ್ಕೆ ಈ ಸಮಿತಿಯವರು ಅವ್ರು ಮತ್ತೊಂದ್ಸರಿ ಕಳಸಪ್ಪಣ್ಣನ ನೇತೃತ್ವದಲ್ಲಿ ಅವ್ರ ಅಧ್ಯಕ್ಷ ಭಾಷಣ ಮಾಡಲಿ. ಇದನ್ನು ಮುಂದೆ ತಗೊಂಡೋಗಿ ತಗೊಂಡೋಗ್ಬೇಕಾದ್ರೆ ಹೀಗೆ ತಗೊಂಡೋಗ್ಲಿಕ್ಕೆ ಆಗಲ್ಲ. ಈಗ ಇನ್ನು ರಾ ಇದೆ. ಇದು ಏನು ಅಡಿಕೆ, ಇದು ಏನು ಹೇಳ್ತೀರಿ, ಉದ್ರಡಿಕೆ ಇದೆ. ಇದು ಇನ್ನು ಉದ್ರಡಿಕೆ ಇದೆ. ಅಡಿಕೆ ಇನ್ನು ಉದ್ರಡಿಕೆ ಮಾತ್ರ ಇರೋದಿಲ್ಲ ಈಗ. ಇದು ಬೇರೆ ಏನೋ ಸಣ್ಣ ಉದಾಹರಣೆ ಉದ್ರಡಿಕೆ ಇದೆ. ನೀವು ಒಳ್ಳೆ ರೀತಿಯಲ್ಲಿ ಅಡಿಕೆ ಕೊಟ್ರೆ ಅದಕ್ಕೆ ಸರಿಯಾದ ಕೆಲಸ ಆಗುತ್ತೆ. ಅದು ತಗೊಂಡೋಗುವಲ್ಲರಿಗೆ ಅಮ್ಮ ನಿಮ್ಮ ಜೊತೆಲಿ ಖಂಡಿತ ಇರ್ತಾರೆ. ಸಂಪೂರ್ಣ ವೇದಿಕೆ. ಮತ್ತೊಂದು ಏನಂದ್ರೆ ಒಳ್ಳೆ, ನಾನೊಂದು ಕೊಪ್ಪದಲ್ಲಿ ಒಂದು ಖುಷಿ ಆಯ್ತು ಸುಬ್ಬಣ್ಣ ಅವರೇ, ಇಲ್ಲಿ ಯಾವ ಮೀಟಿಂಗ್ ಮಾಡ್ಲಿಕ್ಕೂ ವ್ಯವಸ್ಥೆ ಇಲ್ಲ ರೀ. ಒಂದು ಯಾರಾದ್ರೂ ಕಾನ್ಫರೆನ್ಸ್ ಮಾಡ್ತೀರಿ, ಒಂದು ವ್ಯವಸ್ಥೆ ಮಾಡ್ತೀನಿ ಅಂದ್ರೆ ನಾನು ಶೃಂಗೇರಿಗೆ ಹೋಗೋದು, ಶಾರದಕ್ಕೆ ಹೋಗೋದು, LITಗೆ ಹೋಗೋದು. ಸುಳ್ಳು ಹೇಳೋದಲ್ಲ. ಕಾರಣ ಏನಂದ್ರೆ ಹಲವಾರು ನಮ್ಮ ಇನ್ವೆಸ್ಟರ್ಸ್ ಬರ್ತಾರೆ, ಎಕ್ಸ್ಪರ್ಟ್ಸ್ ಬರ್ತಾರೆ, ರಿಸರ್ಚ್ನವ್ರು ಬರ್ತಾರೆ. ನಾನು ಸುಮಾರು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಅದೆಲ್ಲ ಬೇಕಾದಷ್ಟು ಮಾಡ್ತೀನಿ. ಹೆಣ್ಮಕ್ಳಿಗೆ ಬೇಕಾದ ಅಥವಾ ದಲಿತರು ಹಿಂದುಳಿದು ಯಾವ್ಯಾವ ರಿಸರ್ಚ್ ದೊಡ್ಡ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ನಾನು ಬುಕ್ ಮಾಡ್ತೀನಿ. ಇಲ್ಲಿ ಎಲ್ಲೂ ಮಾಡ್ಲಿಕ್ಕೆ ಆಗಿರಲಿಲ್ಲ. ಮೊನ್ನೆ ಬಂದು ನೋಡಿದ ಮೇಲೆ ಖುಷಿ ಆಯ್ತು ನಮಗೆ. ಸ್ವಲ್ಪ ಬಾಡಿಗೆ ಇವತ್ತೇನು ಹಾಗೆ ಮಾಡ್ತೀರಿ ಅಂತ ಒಂದು ಮನಸ್ಸಿದೆ. ಹಾಗೆ ಈ ತರದಕ್ಕೆಲ್ಲ ಏನಂದ್ರೆ ರಾಮಚೌಡ ನೋಡಿ ಎಲ್ರದ್ದು ಸಹಮತ ಇದೆ. ಇವತ್ತು ಈ ತರದಕ್ಕೆ ಸ್ವಲ್ಪ, ಯಾಕಂದ್ರೆ ನಾವು ನಿಮಗೆ ಯಾರು ಮೀಟಿಂಗ್ ಅಲ್ಲಿ ಕೇಳೋ ತರ ಮಾಡದೇ ಇರ್ಬೋದು, ಸ್ವಲ್ಪ ರೀಸನೇಬಲ್. ಯಾಕಂದ್ರೆ ಒಳ್ಳೆ ವ್ಯವಸ್ಥೆ ಇದೆ ಸರ್. ಈ ತರ ನಾವು ಮಾಡಿ ಯಾರು ರಿಸರ್ಚ್ ಅವ್ರು ಕರೆಸ್ತೀನಿ. ನಾನು ಬೆಂಗಳೂರಿಂದ ಎಕ್ಸ್ಪರ್ಟ್ಸ್ ಕರೆಸ್ತೀನಿ. ಅಂದ್ರೆ ಡೆಲ್ಲಿಂದ ಒಳ್ಳೆ ಒಂದು ಅಡ್ವೊಕೇಟ್ ಕರೆಸ್ಬೇಕಾದ್ರೆ 13 ಲಕ್ಷ 14 ಲಕ್ಷ ಆಗುತ್ತೆ ಹೈಕೋರ್ಟ್, ಸುಪ್ರೀಂ ಕೋರ್ಟಿಗೆ. ಯಾರು ತಿಳ್ಕೊಂಡಷ್ಟೇ ಇಲ್ಲ ಸರ್. ನಾನು ಒಂದು ಎಜುಕೇಶನ್ ಆಕ್ಟ್ ಅನ್ನ ಚಾಲೆಂಜ್ ಮಾಡ್ಲಿಕ್ಕೆ 3 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀನಿ. 3 ಕೋಟಿ ರೂಪಾಯಿ ಫೇಲ್ ಆದ ಕೊನೆಗೂ. ಯಾಕೆ ಗೊತ್ತಾ? ನಾನು ಅಷ್ಟರೊಳಗೆ ಈ ಕಡೆ ಬಂದ್ಬಿಟ್ಟೆ. ಮತ್ತೆ 2,000 ಇಲ್ಲ. ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾದ್ರೆ ನೀವು ಅವ್ರ ಜೊತೆಯಲ್ಲಿ ಫೈಲ್ ಇಟ್ಕೊಂಡೋಗಿ ನೀವು ಕೋರ್ಟಿಗೆ ಹೋದ್ರೆ ಮಾತ್ರ ಆಗುತ್ತೆ. ಇಲ್ದೇ ಅವ್ರು ಯಾರೋ ಅಸಿಸ್ಟೆಂಟ್ ಅನ್ನು ಕಳಿಸ್ತಾರೆ, ಕೇಸನ್ನ ಅವರು ನೆಕ್ಸ್ಟ್ ಅರ್ಜೆಂಟ್ ತಗೊಂಡಿದ್ದಾರೆ. ಈಗ ಹೇಳ್ತಾರೆ ಮಾರ್ಚ್ 24ಕ್ಕೆ ಅಪೆಂಡ್ ಆಗಿದೆ ಅದು ಕೇಸು. ಸೇಮ್ ಆಕ್ಟ್ ಏನು 1996 ಸುಪ್ರೀಂ ಕೋರ್ಟ್ ಅಪೆಂಡ್ ಮಾಡಿದೆ. ಆ ವಾದನ ಅಪೆಂಡ್ ಮಾಡಿಬಿಟ್ಟಿದೆ. ಅದಕ್ಕೆ ಬಹಳ ದೊಡ್ಡ ಕೆಲಸ ಇದೆ. ಬಟ್ ಸಾಧಾರಣಕ್ಕೆ ನಾವು ನಿಮಗೆ ಒಳ್ಳೆ ಉದಯ ಒಳ್ಳೆನಂತವರು ಈ ಪ್ರಾಮಾಣಿಕವಾಗಿರೋರು ಇದ್ದಾರೆ. ಅವ್ರು ನನ್ನ ಅಡ್ವೊಕೇಟ್. ನಿಮಗೆ ನಾನು ಅಪಾಯಿಂಟ್ಮೆಂಟ್ ಮಾಡಿಸೋದು, ನಿಮಗೆ ಸಪ್ರೇಟ್ ಕೂರಿಸೋದು, ಒಂದು ವೆಂಕಟೇಶ್ ಅಣ್ಣ, ನೀವೆಲ್ಲ ಇದಕ್ಕೆ ಕೈ ಜೋಡಿಸಿದ್ರೆ ನಿಮ್ಮ ಜಮೀನ್ ಜೊತೆಲಿ ಸಾವಿರಾರು ಜನಕ್ಕೆ ಹೆಲ್ಪ್ ಆಗ್ಬಿಡುತ್ತೆ. ಇಂಥವ್ರ ಒಂದು ಟೀಮ್ ನಿಮ್ಗೆ ವಿಶೇಷವಾದ ನಿಮ್ಮದೇ ಆದ ಒಂದು ಪರ್ಸನಾಲಿಟಿ, ಅದಕ್ಕೆ ಆದ ಒಂದು ಬ್ರ್ಯಾಂಡ್ ಇದೆ. ನೀವೆಲ್ಲೇ ಕೂತ್ರೇನು ವೆಂಕಟೇಶಣ್ಣ ಇದ್ದಾರೆ ಒಂಚೂರು ಕೇಳಿ ಅಂತ ಹೇಳ್ತಾರೆ. ಏನು ಖಾಲಿ ಹೋಗಿ ನಾಳೆ ಭರತನಾಟ್ಯದಲ್ಲಿ ಕೂತ್ರು ಒಂಚೂರು ಕೇಳಿದ್ದಾರೆ, ಗೊತ್ತಿರಲ್ಲ.
ಅಂದ್ರೆ ಒಂದು ಬ್ರ್ಯಾಂಡ್ ಇದೆ. ನಾನು ಹೇಳೋದು, ನಾನು ಅಪಾಯಿಂಟ್ಮೆಂಟ್ ತಗೊಳ್ಬೇಕಾದ್ರೆ ನಾನು ವೆಂಕಟೇಶ್ ಕುಮಾರ್ನಿ ಮಾಡೋವಲ್ಲ ನಿಮ್ಮ ಹೆಸರು ಹೇಳ್ತೀನಿ, ನಿಮ್ಗೆ ಗೊತ್ತಿಲ್ಲದೆ ನಿಮ್ಮನ್ನು ಉಪಯೋಗಿಸ್ಬಿಡ್ತೀವಿ. ವೆಂಕಟೇಶಣ್ಣ ಹೇಳಿದ್ರು ಬರ್ತೀನಿ ಅಂತ ಹೇಳಿದ್ರು ಬಂದಿಲ್ಲ, ಅದನ್ನ ಉಪಯೋಗ ಹೌದಲ್ವಾ? ಇದೆಲ್ಲರಿಗೂ ಅದನ್ನ ನೋಡ್ತಾರೆ. ಸ್ವಲ್ಪ ಮುಂತೋಡಿ. ಇವತ್ತು ನೀವು ರಾಜಕಾರಣದಲ್ಲಿಲ್ಲ, ಗೊತ್ತಿಲ್ಲ 28ಕ್ಕೆ, ನನಗೆ ಗೊತ್ತಿಲ್ಲ ರಾಜಕಾರಣದಲ್ಲಿಲ್ಲ. ಅದರಿಂದ ಇದಕ್ಕೊಂದ್ಸಲ ಏನು ಅಣಿಲ್ಲ ಅವರು ಅಲ್ವಾನೆ ಎಲ್ಲ ಹೌದಾ? ಇದಕ್ಕೆ ಒಂದು ರೂಪ ಕೊಡೋಣ, ಕೊಟ್ಟು ಒಂದು ದಾರಿ ಮಾಡ್ಕೊಳ್ಳಿ. ದಾರಿ ಮಾಡ್ಕೊಳ್ಳೋಕೆ ನಾನು ನಿಮಗೆ ಒಳ್ಳೆಯವರು, ಕಾನೂನಲ್ಲಿ ನಿಮ್ಮ ಜೊತೆ ನಾನೊಬ್ಬ ಮೆಂಬರ್ ಆಗಿ ಓಡಾಡ್ತೀನಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.